ಒಳ್ಳೆಯ ಭವಿಷ್ಯವಿದೆ. ಮುಂದೆಯೂ ಹಾಲು ಮತದ ಸಿದ್ದರಾಮಯ್ಯಂಗೆ ಒಳ್ಳೆಯದೇ ಆಗತ್ತೆ. ಸಿದ್ದರಾಮಯ್ಯನವರ ಜಾತಕವೇ ಆಗಿದೆ ಅಂದಿದ್ದಾರೆ ಕೋಡಿ ಶ್ರೀಗಳು. ಇನ್ನು ಸಿದ್ದರಾಮಯ್ಯಗೆ ರಾಜಕೀಯದಲ್ಲಿ ಒಳ್ಳೆಯದಾಗೇ ಆಗತ್ತೆ. ಅವರ ಜೊತೆಗೆ ಶಿವಪ್ಪನೂ ಸೇರಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂದಿದ್ದಾರೆ ಕೋಡಿ ಶ್ರೀಗಳು. ಮತ್ತೊಮ್ಮೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಶ್ರೀಗಳು. ನುಡಿಯುತ್ತಿರುವಂತಹ ಯಾವುದೇ ಭವಿಷ್ಯಗಳು ಕೂಡ ರಾಜಕೀಯದಲ್ಲಿ ಯಾವತ್ತೂ ಸಂಚಲನವನ್ನೇ ಮೂಡಿಸುತ್ತೆ. ಇವತ್ತು ಕೂಡ ಅವರು ಹೇಳಿರುವಂತಹ ಸಮಾಜ ಎಲ್ಲದನ್ನೂ ಮೂಡಿಸಿದೆ. ಇವತ್ತಿಗೆ ರೇವಣಿಸಿದ್ರು ಕರೀತಿರಲ್ಲ, ಅವ್ರು ಆರಂಭ ಸಮಾಜದವರು ರೇವಣಿಕೆ ಸಂಸ್ಥಾನಗಳೆಲ್ಲ ಆರಂಭ ಸಮಾಜಕ್ಕೆ ಸೇರಿದ್ದು. ಅನಾಥ ಪ್ರಸಿದ್ಧ ಮಠಗಳು ಆರಂಭದವರು ಆರಂಭ ಸಮಾಜದವರು. ಇವತ್ತು ಉತ್ತರ ಕರ್ನಾಟಕದಲ್ಲಿ ರೇವಣಿಕೆ ತೊಂದರೆ ಇದ್ದಾವೆ, ಮತ್ತೆ ಸಿದ್ದೇಶ್ವರ ಮಠಗಳಿದ್ದಾವೆ, ನಮ್ಮಲ್ಲೂ ಇದ್ದಾವೆ. ಅವೆಲ್ಲವೂ ಈ ಸಮಾಜದ ಒಂದು ಘೋಷಣೆ ಬೆಳೆಸ್ತಕ್ಕಂಥ ಸಮಾಜಗಳು. ಹಾಗಾಗಿ ಈ ಸಮಾಜ ಧರ್ಮರಕ್ಷಕ ಸಮಾಜ, ಬೌದ್ಧಗತ ಸಮಾಜ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರ ಸಕ್ಕರೆಪಟ್ಟಣಕ್ಕೂ ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಸಮಾಜದ ದೊಡ್ಡ ಕೆಲಸ ನಡೀತಾ ಇದೆ. ನಮ್ಮ ಶಿವಪ್ಪ ಒಂದು ಸಂಘಟನೆ ಸೇರಿ ಸಿದ್ದರಾಮಯ್ಯ ಹಿಡ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಮಾಡಲಿ ಆಶಿಸಿ ಏನಿದ್ರು ಸಹಿತ ಬರುವ ದಿನಗಳು ಒಂದು ಶುಭ ದಿನ ಕಾಣ್ತಾ ಇದ್ದೇವೆ ಸಿದ್ದರಾಮಯ್ಯ ಹೇಳಿ ಎಲ್ಲರೂ ಬಿಡೋದಲ್ಲ. ಪತ್ರಿಕೆ ಏನಾದ್ರು ಒಂದು ಬಾಯಿ ಬಿಡಿಸ್ಬಿಡ್ತಾರೆ, ಆಮೇಲೆ ಪೀಠ ಆಗುತ್ತೆ ನಮಗೆ. ನಾನು ಹೇಳಿದ್ದೆ ಅದು ಬರುವುದಿದ್ದಾವೆ, ಚುನಾವಣೆ ಬರುತ್ತೆ, ಆದ್ರ ಮುಂದೆ ಅನಿವಾರ್ಯ ಸಮಸ್ಯೆ ಉದ್ಭವ ಆಗ್ತವೆ. ಅದರ ನಿಟ್ಟಿನಲ್ಲಿ ಬರುತ್ತೆ ಅಂತ ಹೇಳಿ ಆ ದೃಷ್ಟಿಯಿಂದ ಬರುವುದಿಲ್ಲ ಹೆಚ್ಚಳವಾಗಿ ಆಗಲಿ. ಮತ್ತೊಮ್ಮೆ ಈ ನಾಡಿಗೆ ನಾನು ಹೇಳ್ತಾ ಇದ್ದೆ, ಕರ್ನಾಟಕ ಬಿಡ್ರಿ, ನೀವು ಡೆಲ್ಲಿ ಕಡೆ ನೋಡ್ರಿ, ಇಲ್ಲಿ ಆಗಬೇಕು. ಈ ಆರೋಗ್ಯದ ಸಮಾಜ ಕರ್ನಾಟಕದಲ್ಲೇ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿದೆ. ಹೇಳಿ ಅವ್ರಿಗೆ ಬೇಕಾದ್ರೆ ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಪಂಜಾಬ್ನಲ್ಲಿದೆ, ಯುಪಿಲಿದೆ, ಎಲ್ಲ ಕಡೆ ಈ ಸಮಾಜ ಇದೆ. ಅದು ಸಂಘಟನೆ ಯಾವತ್ತು ಆ ದೃಷ್ಟಿಯಿಂದ ಈ ಕೆಲಸ ನಡೆಯಲಿ ಅಂತ ಹೇಳಿ ಹೃದಯದ ಆರೈಸಿ ಮತ್ತೊಮ್ಮೆ ನಮ್ಮ ಸಿದ್ದರಾಮಯ್ಯನವರಿಗೆ ಯಶಸ್ವಿ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಇನ್ನು ಪಟ್ಟ ಬಿಟ್ಟು ಕೊಡುವ ಮನಸ್ಸು ಮಾಡಿಲ್ಲ. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರ? ಸಿದ್ದು ಹಣೆ ಬರ ಚೆನ್ನಾಗಿದೆ, ಸದ್ಯಕ್ಕೆ ಮುಟ್ಟೋರು ಯಾರೂ ಇಲ್ವಾ? ಸಿದ್ದರಾಮಯ್ಯ ಪಟ್ಟವನ್ನ ಅಲುಗಾಡಿಸಲು ಸಾಧ್ಯವೇ ಇಲ್ಲವಾ? ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರಷ್ಟೇ ಡಿಕೆಗೆ ಪಟ್ಟಾರ? ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಸಿಎಂ ಸಿದ್ದರಾಮಯ್ಯ?